ಬೆಂಗಳೂರಿನ ನಾಗರಿಕರ ಕಾಂಟ್ರಿಬ್ಯೂಷನ್ ಇಡೀ ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮೋರ್ ದೆನ್ 30% ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಆಸ್ ಟ್ಯಾಕ್ಸ್ ಪೇಯರ್ಸ್. ಇಷ್ಟೆಲ್ಲ ಟ್ಯಾಕ್ಸನ್ನು ಕಟ್ತಾ ಇರ್ತಕ್ಕಂಥ ಬೆಂಗಳೂರಿನ ನಾಗರಿಕನಿಗೆ ನೀವು ಕೊಡ್ತಾ ಇರ್ತಕ್ಕಂಥ ಬೇಸಿಕ್ ಅಮ್ಯುನಿಟೀಸು, ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರು ಏನು? ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್? ಏನು ಇಲ್ಲಿವರೆಗೂ ಏನು ಪ್ರಾವಿಷನ್ ಮಾಡ್ಕೊಂಡು ಬಂದಿದ್ದೀರಿ? ಏನು ಕೊಡಲಿಕ್ಕಾಗಿಲ್ಲ ನೀವು ಇಲ್ಲಿವರೆಗೂ. ಇವತ್ತು ಇದೇ ರೀತಿ ಆಗ್ತಾ ಹೋದರೆ, ಈ ಕಂಪ್ನಿಗಳು ಇಲ್ಲಿಂದ ಹೊರಗಡೆ ಹೋದರೆ ಮುಂದಿನ ದಿನಗಳಲ್ಲಿ ಎಕನಾಮಿಕಲಿ ವಿ ವಿಲ್ ಬಿ ಇನ್ ಅ ವೆರಿ ವೆರಿ ಬ್ಯಾಡ್ ಸ್ಟೇಟ್. ಉದ್ಯೋಗಗಳು ಜೊತೆಯಲ್ಲಿ ಇವತ್ತೇನು ನಿಮಗೆ ಉತ್ಪಾದನೆ ಆಗ್ತಾ ಇದೆ, ಇಷ್ಟೆಲ್ಲ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಆಗ್ತಾ ಇದೆ, ಇದೆಲ್ಲವೂ ಕೂಡ ನಿಂತು ಹೋಗ್ತದೆ. ಇದಕ್ಕೆ ಏನು ಪ್ರಿವೆಂಟಿವ್ ಮೆಜರ್ಸ್ನ, ಏನು ಆ್ಯಕ್ಷನ್ಸ್ನ ತಗೊಳ್ತಾ ಇದ್ದಾರೆ ಈ ಸರ್ಕಾರ? ಜೊತೆಯಲ್ಲಿ ಏನಾದರೂ ಒಂದು ಏನು ಹೊಸದಾಗೆ ದೇವರಾಜಣ್ಣ ಅವರು ಹೇಳ್ದಂಗೆ ಇವತ್ತು ಸೆಪ್ಟೆಂಬರು, ನವೆಂಬರ್ಗೆ ಏನೋ ಒಂದು ಮತ್ತೆ 2ನೇ ಗಡುವು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ರಾಜ್ಯವ್ಯಾಪ್ತಿ ಮಾಧ್ಯಮಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇವತ್ತು ಚರ್ಚೆಯಲ್ಲಿದೆ. ಬಟ್ ಇದು 2 ತಿಂಗಳಲ್ಲಿ ಇದೆಲ್ಲವೂ ಕೂಡ ರಿಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಕೈಯಲ್ಲಿ ಆಗುತ್ತಾ? ಯಾಕೆಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ 3 ಅಡಿ 4 ಅಡಿ 5 ಅಡಿ ನೀರುಗಳು ಒಂದು ರೀತಿ ವೆನಿಸ್ ನಗರ ಥರ ಆಗೋಗ್ತಾ ಇದೆ ಬೆಂಗಳೂರು. ಇಟ್ಸ್ ಟೋಟಲಿ ಕನ್ವರ್ಟಿಂಗ್ ಇಂಟು ವೆನಿಸ್. ಇದಕ್ಕೆ ಯಾವ ರೀತಿ ಸರ್ಕಾರ ಮುಂದಿನ ಹೆಜ್ಜೆಗಳು, ನಡೆಗಳು, ಕ್ರಮಗಳು ಯಾವ ರೀತಿ ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಇವತ್ತು ರಾಜ್ಯದ ಬೆಂಗಳೂರಿನ ನಾಗರಿಕರ ಒಂದು ಇವತ್ತೇನು ಪ್ರಶ್ನೆ ಮೂಡಿದೆ ಅವರ ಮನಸ್ಸುಗಳಲ್ಲಿ, ಅವ್ರಿಗೆ ಇದನ್ನು ಮುಂದಿಡಬೇಕಾಗ್ತದೆ. ಇದು ಸರ್ಕಾರದ ಕರ್ತವ್ಯವೂ ಹೌದು, ಜವಾಬ್ದಾರಿನೂ ಹೌದು. ಆದರೆ ಈ ರೀತಿ ಬೆಂಗಳೂರು ನಗರಕ್ಕೆ ಒಂದು ರೀತಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬರುವಂಥದ್ದು, ಆ CEO ಬಂದು ನಿಂತಾಗ ಅಲ್ಲಿ ಇಲ್ಲಿ ಟ್ರಾವೆಲ್ ಆಗಬೇಕಾದ್ರೆ ಈ ರೀತಿ ಅವರು ರಸ್ತೆಗಳು, ಇವೆಲ್ಲ ಟ್ರಾಫಿಕ್ ಸಮಸ್ಯೆ ಅದನ್ನು ನೋಡ್ತಕ್ಕಂಥದ್ದು, ಪಾಟ್ ಹೋಲ್ಸ್ ನೋಡ್ತಕ್ಕಂಥದ್ದು, ಇವೆಲ್ಲ ಆದಾಗ ಎಲ್ಲಿಂದ ಇನ್ವೆಸ್ಟರ್ಸು ನಮ್ಮ ಬೆಂಗಳೂರು ನಗರಕ್ಕೆ ಇವರು ಕರೆ ತರಲಿಕ್ಕಾಗ್ತದೆ? ಏಕೆಂದರೆ ಮಾತೆತ್ತಿದ್ರೆ ಇವತ್ತು ನಾವು ಎಂಥ ಯುಗದಲ್ಲಿದ್ದೀವಿ ಅಂದರೆ, ಎಂಥ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದ್ದೀವಿ ಅಂದರೆ, ವಿ ಟಾಕ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದು AI ಸಿಟಿ ಆಗಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಇವತ್ತು ಪಡ್ಕೊಂಡಿದೆ ಇವತ್ತಿನ ಯುಗದಲ್ಲಿ. ಬಟ್ ಇಂಥ ಒಂದು AI ಸಿಟಿಯ ಒಂದು ಆಗಬೇಕಾಗಿರ್ತಕ್ಕಂಥ ಯುಗದಲ್ಲಿ ನೀವು ಈ ರೀತಿ ಒಂದು ಬೇಸಿಕ್ ಕಮ್ಯುನಿಟೀಸು, ಇನ್ಫ್ರಾಸ್ಟ್ರಕ್ಚರ್ನ ನೀವು ಸರ್ಕಾರ ಪ್ರೊವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಉತ್ತರ ಕೊಡಬೇಕು. ಇದಕ್ಕೆ 6ನೇ ಪೊಸಿಷನಲ್ಲಿದೆ ವರ್ಲ್ಡಲ್ಲಿ. ಹಾಗಾಗಿ ಇದು ಇವತ್ತು ಪ್ರಮುಖವಾದಂಥ ಅಂಶ ನಾವು ಪ್ರಶ್ನೆ ಮಾಡಬೇಕಾದಂತು. ಪ್ಲಸ್ಸು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೂಡ ಇವತ್ತು ಹೇಳಿದ್ದೇವೆ. ಇದು ಕೂಡ ಸರ್ಕಾರ ಉತ್ತರ ಕೊಡಬೇಕು.